ಇದೇ ದಿನಾಂಕ 28/11 ಶುಕ್ರವಾರದಂದು ಕಲಘಟಗಿಯಲ್ಲಿ ಗೋವಿನ ಜೋಳ ಖರೀದಿ ಕೇಂದ್ರ ಸ್ಥಾಪನೆ ಮಾಡಲು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿ ಬಂಧುಗಳು ಮತ್ತು ರೈತ ಮುಖಂಡರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ತಾಲೂಕಿನ ಎಲ್ಲ ರೈತ ಬಾಂಧವರು ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ 2400 ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ರಾಜ್ಯ ಸರ್ಕಾರ ಕೂಡ ಅದಕ್ಕೆ 600 ರೂಪಾಯಿ ಸೇರಿಸಿ 3000 ರೂಪಾಯಿಯನ್ನ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆಯನ್ನ ಕೊಡಬೇಕಂತೇಳಿ ಕಲಘಟಗಿ ತಾಲೂಕಿನ ಡಿಪಿಎಂಸಿಯಿಂದ ಬೃಹತ್ ಮೆರವಣಿಗೆ ಮೂಲಕವಾಗಿ ಕಲಘಟಗಿ ತಹಶೀಲ್ದಾರ್ ಆಫೀಸ್ ವರೆಗೆ ರಾಜ್ಯ ಸರ್ಕಾರ ಯಾವತ್ತೂ ಕಂಡುಹಿಡಿದಿಲ್ಲ. ಅದಕ್ಕೆ 28ನೇ ತಾರೀಕಿಗೆ ಗೊಂಜಾಳ ಬೆಳೆಯತಕ್ಕಂಥ ರೈತ ಬಾಂಧವರಲ್ಲಿ ಕೇಳಿಕೊಳ್ಳೋದ್ರಲ್ಲಿ ನಾವು ಖರೀದಿ ಕೇಂದ್ರವನ್ನ ತೆಗಿಬೇಕನ್ನೋ ಕಾರಣಕ್ಕಾಗಿ ನಾವು ಹೋರಾಟದ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಮಣ್ಣಿನ ಮಗನಿಗೆ ಅನ್ಯಾಯವಾದ ಇದು ಎಂತ ಧರ್ಮ, ಮಣ್ಣಿನ ಮಗನಿಗೆ ಅನ್ಯಾಯವಾದ ಇದು ಎಂತ ಧರ್ಮ, ರೈತ ಮರಗಿದರ ತಪ್ಪುವುದಿಲ್ಲ.